ಸರ್ಕಾರ ಪರಿಶಿಷ್ಟ ಜಾತಿ ಹಾಗೂ ಪಂಗಡದ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗಬಾರದು ಎಂದು ಶಿಕ್ಷಣದ ಜೊತೆ ವಸತಿ ಕಲ್ಪಿಸಿಕೊಟ್ಟಿದೆ. ಆದರೆ ಇಲ್ಲೊಬ್ಬ ತನ್ನ ಬೇಜವಾಬ್ದಾರಿಯಿಂದ ಫೋನ್ ಸ್ವಿಚ್ ಆಫ್ ಮಾಡಿ 2 ಗಂಟೆಗಳ ಕಾಲ ವಿದ್ಯಾರ್ಥಿಗಳನ್ನು ಪರೀಕ್ಷೆ ಬರೆಯದೆ ಹಾಗೆ ಕೂರಿಸಿದ ಘಟನೆ ಗೋಕಾಕ್ ತಾಲೂಕಿನ ಗೊಡ್ಚಿನಮಲ್ಕಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ನಡೆದಿದೆ. ಹೌದು, ಶುಕ್ರವಾರ ದಿನಾಂಕ 9/1/2026ರಂದು ಗೋಕಾಕ್ ನಗರದ ಕೊಂಪ್ ಆಸ್ಪತ್ರೆಯ ಕಟ್ಟಡದಲ್ಲಿ ಬಾಡಿಗೆಯಲ್ಲಿ ನಡೆಯುತ್ತಿರುವ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವಸತಿ ಶಾಲೆ ಗೋಕಾಕ್ನಲ್ಲಿ ವಿದ್ಯಾರ್ಥಿಗಳಿಗೆ ಮುಂಜಾನೆ 10 ಗಂಟೆಗೆ ಪರೀಕ್ಷೆ ನಡೆಸಬೇಕಾಗಿತ್ತು. ಆದರೆ ವಸತಿ ಶಾಲೆಯ ಪ್ರಿನ್ಸಿಪಲ್ ಶಿವಲಿಂಗ್ ಬಸಾಪುರಿಯವರು ತನ್ನ ಬೇಜವಾಬ್ದಾರಿಯಿಂದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕುತ್ತು ತಂದಿದ್ದಾರೆ. ಆದರೆ ಇದರಿಂದ 2 ಗಂಟೆಗಳ ಕಾಲ ತಡವಾಗಿ ಪರೀಕ್ಷೆ ಬರೆದಿದ್ದಾರೆ. ಅದು ಕೂಡ ಸರಿಯಾದ ಸಮಯಕ್ಕೆ. ಗೋಕಾಕ್ ಬಿಆರ್ಸಿ ಅವರು ಬಂದ ಮೇಲೆ ಅಧಿಕಾರಿಗಳ ಒಪ್ಪಿಗೆ ಮೇರೆಗೆ ಪಕ್ಕದ ಶಾಲೆಯಿಂದ ಪರೀಕ್ಷೆ ಪತ್ರಿಕೆ ತರಿಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೆಸಿದರು. ಈತ ಬೇಜವಾಬ್ದಾರಿ ತೋರಿದ ಶಿವಲಿಂಗ್ ಬಸಾಪುರೆ ಇವರು 5 ದಿನ ರಜೆಯಲ್ಲಿದ್ದೆ, ಫೋನ್ ಸ್ವಿಚ್ ಆಫ್ ಆಗಿತ್ತು ಅಂತ ಉಡಾಪಿ ಉತ್ತರ ಹೇಳುತ್ತಿರೋದು ಈತ ಮಕ್ಕಳ ಶಿಕ್ಷಣದ ಬಗ್ಗೆ ಇರುವ ಬೇಜವಾಬ್ದಾರಿ ಎದ್ದು ಕಾಣುತ್ತಿದೆ. ಈತ ಬೆಳಗಾವಿ ಅಧಿಕಾರಿಗಳಿಗೆ ಇಲ್ಲಿನ ಘಟನೆಯ ಬಗ್ಗೆ ಮಾಧ್ಯಮದವರು ತಿಳಿಸಿದಾಗ ಅವರು ಶಿವಲಿಂಗ್ ಬಸಾಪುರಿ ಇವರ ಮೇಲೆ ಕ್ರಮಕ್ಕಾಗಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇವೆಂದು ತಿಳಿಸಿದ್ದಾರೆ. ಆದರೆ ಓರ್ವ ವಸತಿ ಶಾಲೆಯ ಪ್ರಿನ್ಸಿಪಲ್ಗೆ ರಜೆಯ ದಾಖಲೆ ತೋರಿಸಿದರೆ ಯಾವುದೇ ದಾಖಲೆ ಇಲ್ಲ. ಇಂಥವನು ಮಕ್ಕಳಿಗೆ ಯಾವ ರೀತಿ ಶಿಕ್ಷಣ ನೀಡುತ್ತಾನೆ ಎಂಬುದು ಇಲ್ಲಿ ಕಲಿಯುವ ಪಾಲಕರ ಯಕ್ಷ ಪ್ರಶ್ನೆಯಾಗಿದೆ. ಮಕ್ಕಳ ಶಿಕ್ಷಣದ ಜೊತೆಗೆ ಚೆಲ್ಲಾಟವಾಡುವ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವಸತಿ ಶಾಲೆಯ ಪ್ರಿನ್ಸಿಪಲ್ ಶಿವಲಿಂಗ್ ಬಸಾಪುರಿ ಮೇಲೆ ಕ್ರಮ ಕೈಗೊಳ್ಳುತ್ತಾರಾ ಎಂಬುದನ್ನು ಕಾದು ನೋಡಬೇಕಾಗಿದೆ. ಸರ್ ನಮಸ್ಕಾರ ಸರ್. ಇವತ್ತು ಪೂರ್ವ ಸಿದ್ಧತಾ ಪರೀಕ್ಷೆ ಸರ್ ಕರೆಕ್ಟಾಗಿ 10 ಗಂಟೆಗೆ ಸ್ಟಾರ್ಟ್ ಆಗಬೇಕಾಗಿತ್ತು. ಇಲ್ಲಿರ್ತಕ್ಕಂತಹ ಮುಖ್ಯೋಪಾಧ್ಯಾಯರು ರಜೆಯ ಮೇಲಿದ್ದ ಕಾರಣ ಸರ್ ಅವರು OTP ಹೇಳಿದಾಗ ಮಾತ್ರ ಆ ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿದ್ದಂತಹ ಸರ್ ನೆಕ್ಸ್ಟ್ ಇನ್ಚಾರ್ಜ್ ಯಾರ್ತಾರಲ್ರಿ ಅವರು ಸರ್ ಡೌನ್ಲೋಡ್ ಮಾಡಿಕೊಂಡು ನೆಕ್ಸ್ಟ್ ಸರ್ ಮಕ್ಕಳಿಗೆ ಹಂಚ್ಬೇಕಾಗತ್ತೆ. ಅವ್ರದ್ದು ಫೋನ್ ಸರ್ ನಾಟ್ ರೀಚಬಲ್ ಅಥವಾ ಸರ್ ಸ್ವಿಚ್ ಆಫ್ ಇದ್ದದ್ರಿಂದ ಸರ್ ಇವರಿಗೆ OTP ಹೇಳೋಕ್ಕಾಗಿಲ್ಲ. ಅದಕ್ಕಾಗಿ ಸರ್ ಇವರಿಗೆ ಕ್ವಶನ್ ಪೇಪರ್ ಸರ್ ಡೌನ್ಲೋಡ್ ಮಾಡೋಕ್ಕಾಗಿಲ್ಲ. ಸರ್ ನಂತರ ಏನಾಗೈತೆ ಅಂತಂದ್ರೆ ನಮ್ಮ ಇಲ್ಲಿ ಮಾನ್ಯ ಕ್ಷೇತ್ರ ಸಮನ್ವಯಧಿಕಾರಿಗಳು ಇದ್ದಾರೆ ಮತ್ತು ನಮ್ಮ ದೈಹಿಕ ಪರೀಕ್ಷಕರು ಇದ್ದಾರೆ. ಜೊತೆಗೆ ಇಲ್ಲಿ ಈ ಸ್ಕೂಲದ ನೆಕ್ಸ್ಟ್ ಇನ್ಚಾರ್ಜ್ ಆಗಿರ್ತಕ್ಕಂತಹ ಉಡೇನೂರು ಸರ್ ಸರ್ ನಾವು ಸರ್ ಸೇಫಾಗಿ ಪಕ್ಕದ ಸ್ಕೂಲಿಂದ ಹ್ಞೂ ರೀ ಮಾನ್ಯ ಉಪನಿರ್ದೇಶಕರ ಅನುಮತಿಯೊಂದಿಗೆ ಸರ್ ಮಯೂರ್ ಸ್ಕೂಲ್ದು ಒಂದು ಪ್ರಶ್ನೆ ಪತ್ರಿಕೆ ತೆಗೆದುಕೊಂಡು ಅಗದಿ ಸರ್ ಗೌಪ್ಯತೆಯಿಂದ ಕಾಪಾಡಿಕೊಂಡು ನಮ್ಮ ಕಚೇರಿಯಿಂದ ಪ್ರಿಂಟ್ ಮಾಡಿಕೊಂಡು ಅಗದಿ ಸರ್ ರಹಸ್ಯವಾಗಿ ಸರ್ ತನಕ ಸರ್ ಮಕ್ಕಳಿಗೆ ಸೋಚಿಸಿವಿ. ಇನ್ನು ಸರ್ ಸುಸೂತ್ರವಾಗಿ ಸರ್ ಪರೀಕ್ಷೆ ಏನೇನು ಸರ್ ನಾವು ಮಾಡ್ಕೊಂಡು ಹೋಗ್ತೀವಿ. ಈ ಸಂಬಂಧಿಸಿದ ವಿಷಯವನ್ನು ಮಾನ್ಯ ಉಪನಿರ್ದೇಶಕರ ಮಾರ್ಗದರ್ಶನ ಪಡೆದು ಈ ತಪ್ಪಿಗೆ ಕಾರಣ ಲೋಪ ಮಾಡಿದಂತಹ ಇಲ್ಲಿಯ ಮುಖ್ಯಸ್ಥರಿಂದನೂ ಮಾಹಿತಿ ಪಡೆದು ಅವ ಮುಂದಿನ ಒಂದು ಶಿಸ್ತಿನ ಕ್ರಮಕ್ಕೆ ಮಾನ್ಯ ಉಪನಿರ್ದೇಶಕರಿಗೆ ವರದಿ ಮಾಡ್ತೀವಿ. ಎಸ್ ಸರ್. ಸರ್ ಈಗ ಎಷ್ಟು ಟೈಮ್ ಆಗಿದ್ದರೆ ಈಗ ಟೈಮ್ ಮಕ್ಕಳಿಗೆ ಹೆಂಗಿನ ಇದು ಬರ್ತದೆ ಈಗ ಸರ್ ನಾವು ಇಲ್ಲಿಂದ 3 ತಾಸು ಸರ್ ನಾವು ಕಂಟಿನ್ಯೂ ಅವ್ರಿಗೆ ಸರ್ ಕೊಡ್ತೀವಿ ಸರ್. ಅವ್ರಿಗೆ ಎಷ್ಟು ಟೈಮ್ ಬೇಕಲ್ರಿ ಅಷ್ಟು ಟೈಮ್ ಸರ್ ನಾವು ಅವ್ರಿಗೆ ಒದಗಿಸ್ತೀವಿ. ಅವ್ರು ಸರ್ ಈಗ 3 ತಾಸು ಸರ್ 15 ನಿಮಿಷ ಅವ್ರು ಸರ್ ಪರೀಕ್ಷೆ ಬರೀತಾರೆ ಸರ್. ಸಮಯ ಮುಂದುವರಿತದೆ ಸರ್, ಆದ್ರೆ ಮಕ್ಕಳಿಗೆ ಬರೀದಕ್ಕೆ ಟೈಮ್ ಕೊಡ್ತಾರೆ. ಇಲ್ಲಿರೋ ಮುಖ್ಯ ಶಿಕ್ಷಕರು ಯಾವ್ದು ಅವ್ರ ಹೆಸರು ಹೇಳ್ರಿ. ಶಿಕ್ಷಕರು ರಜೆ ಮ್ಯಾಗಿದಾರೆ ಸರ್. ಹೆಸರು ಹೇಳ್ರಿ ಅವ್ರದ. SS ಬಸಾಪುರ್. ರಜಾ ಮ್ಯಾಗದಾರ್ರಿ. ಹಾಂ ಇಲ್ಲಿ ನೆಕ್ಸ್ಟ್ ಇನ್ಚಾರ್ಜ್ ನೀವು ಇರ್ತೀರಿ. ನಿಮ್ಮ ಹೆಸರು ಏನು ರೀ? ಗುಡೇನವ್ರು ವಿಠಲ್ ಬಸಾಪುರ್ ಅಂತಕ್ಕಂಥ ಪ್ರಾಂಶುಪಾಲರು ಮೊನ್ನೆ ದಿನ ಪರೀಕ್ಷೆ ನಡೀತಕ್ಕಂಥ ಸಂದರ್ಭದಲ್ಲಿ ಅವರು ಮೊಬೈಲ್ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ರು. ಅದಕ್ಕಾಗಿ ಮತ್ತೆ ಪರೀಕ್ಷೆಯನ್ನ BO ಅವರು ನಡೆಸಿಕೊಟ್ಟಿದ್ದಾರೆ. ಆದರೆ ಅವ್ರ ಮೇಲೆ ಶಿಸ್ತು ಕ್ರಮಕ್ಕಾಗಿ ಉಪನಿರ್ದೇಶಕರು ಚಿಕ್ಕೋಡಿ ಅವರು ನಮಗೆ ಪತ್ರ ಬರೆದಿದ್ದಾರೆ. ಅವರ ಮೇಲೆ ನಾವು ಶಿಸ್ತು ಕ್ರಮಕ್ಕಾಗಿ ನಮ್ಮ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಬೆಂಗಳೂರು ಕಾರ್ಯನಿರ್ವಾಹಕ ನಿರ್ದೇಶಕ ED ಸಾಹೇಬರಿಗೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಲು ನಾನು ಪತ್ರವನ್ನು ಬರೆದಿದ್ದೀನಿ ಸರ್. ಅದೇ ಅವ್ರು ನಾವು ಬೇಜವಾಬ್ದಾರಿ ತಿಳಿಸಿದ್ದಾರೆ. DDP ಅವರು ಅವ್ರ ಬೇಜವಾಬ್ದಾರಿ ಅನ್ನೋದು ಕುರಿತನೇ ನಮಗೊಂದು ಪತ್ರ ಬರೆದಿದ್ದಾರೆ ಸರ್. ಆ ಬೇಜವಾಬ್ದಾರಿಗಾಗಿ ಶಿಸ್ತು ಕ್ರಮ ಕೈಗೊಳ್ಳಿ ಅಂತ ಮಾನ್ಯ ED ಸಾಹೇಬರಿಗೆ ಪತ್ರವನ್ನು ಬರೆದಿದ್ದೀವಿ ಸರ್.